ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. 21ನೇ ತಾರೀಕು ಅಂತ ಒಂದಷ್ಟು ಜನ ಹೇಳ್ತಾರೆ. 28ನೇ ತಾರೀಕಿಗೆ ಶುಕ್ರವಾರನೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಒಂದಷ್ಟು ಜನ ಹೇಳ್ತಾರೆ. ಆವತ್ತು ನೂಲು ಹುಣ್ಣಿಮೆನೂ ಬಂದಿದೆ. ಹಾಗಾಗಿ ನಾವು 21ಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತುಂಬ ಜನ ಹೇಳ್ತಾರೆ. ಹಾಗಾಗಿ ನನಗೂ ಕನ್ಫ್ಯೂಷನಲ್ಲೇ ಇದ್ದೀನಿ, ಯಾವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ. ದೇವ್ರ ನಾಮ ಕೊಡೋಕ್ಕೆ ಯಾವತ್ತಾದ್ರೇನಲ್ವಾ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ನಿಮಗೆ ನೀವು 21ಕ್ಕಾದರೂ ಆಚರಿಸಿ, 28ಕ್ಕಾದರೂ ಆಚರಿಸಿ, ಈ ಹಾಡನ್ನು ಕೇಳಿಕೊಂಡು ದೇವಿಗೆ ಪೂಜೆ ಮಾಡಿ ಅಂತ ಹೇಳ್ತಾ ಒಂದು ಚಂದದ ಲಕ್ಷ್ಮಿಯ ಮೇಲಿನ ಹಾಡನ್ನು ನಾನು ನಿಮಗೊತ್ತು ಕೊಡ್ತಾ ಇದ್ದೇನೆ. ಈ ಹಾಡಿನ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಹಾಡಿನ ಸಾಹಿತ್ಯ ಅನ್ನಪೂರ್ಣ ಬೆಜಪ್ಪೆ ಅಂತ ಅವರು ಬರೆದಿರುವಂಥದ್ದು. ತುಂಬ ಚೆನ್ನಾಗಿದೆ ಹಾಡು. ಅದಕ್ಕೆ ರಾಗ ಸಂಯೋಜನೆ ಮಾಡಿರೋದು ನನ್ನ ಅಕ್ಕ ಆದ ಜಯಶ್ರೀ ಅರವಿಂದ್. ಅವಳು ನನ್ನ ಪ್ರೀತಿಯ ಅಕ್ಕ. ಅವಳು ರಾಗ ಸಂಯೋಜನೆ ಮಾಡಿರುವಂಥದ್ದು. ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಒಪ್ಪಿಸ್ತಾ ಇದ್ದೇನೆ. ಹೇಗಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ತಿಳಿಸಿ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಭಾಗ್ಯ ಕರುಣಿಸಲಿ ಅಂತ ಬೇಡ್ತಾ ಹಾಡನ್ನು ಶುರು ಮಾಡೋಣ. ಬನ್ನಿ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಕರುಣೆಯ ತೋರಿ ವರವನು ನೀಡಿ, ಕರುಣೆಯ ತೋರಿ ವರವನು ನೀಡಿ, ಹರುಷವ ನೀನು ತಾರಮ್ಮ, ಹರುಷವ ನೀನು ತಾರಮ್ಮ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಮೋದದಿ ಹಾಡುತ್ತ ಶುಭಕರ ನಾಮವ ಕಾದಿಹೆ ನಿನ್ನನೆ ಧ್ಯಾನಿಸುತ್ತಾ. ಮೋದದಿ ಹಾಡುತ್ತ ಶುಭಕರ ನಾಮವ ಕಾದಿಹೆ ನಿನ್ನನೆ ಧ್ಯಾನಿಸುತ್ತಾ. ಭೇದವ ತೋರದೆ ಬೆಳಗೆಯ ಬೇಗನೆ, ಭೇದವ ತೋರದೆ ಬೆಳಗೆಯ ಬೇಗನೆ, ಬದುಕಲಿ ಬೆಳಕಿನ ಮಧು ಬೆರಸಿ, ಬದುಕಲಿ ಬೆಳಕಿನ ಮಧು ಬೆರಸಿ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಸುರಗಿ ಜಾಜಿ ಕೇದಗೆ ಸಂಪಿಗೆ ಪರಿಮಳ ಹೂಗಳ ಅರ್ಪಿಸುತ್ತಾ. ಸುರಗಿ ಜಾಜಿ ಕೇದಗೆ ಸಂಪಿಗೆ ಪರಿಮಳ ಹೂಗಳ ಅರ್ಪಿಸುತ್ತಾ. ಕರವನು ಮುಗಿದು ಚರಣಕ್ಕೆ ಎರಗುವೆ, ಕರವನು ಮುಗಿದು ಚರಣಕ್ಕೆ ಎರಗುವೆ, ಶಿರವನು ಬಾಗುತ್ತ ನಾನಮಿಸಿ, ಶಿರವನು ಬಾಗುತ್ತ ನಾನಮಿಸಿ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಹಲವಿದ ಸಿಹಿಯ ಫಲಗಳನ್ನಿತ್ತು ಬೆಳಗುತ್ತ ಆರತಿ ಪೂಜಿಸುತ್ತ. ಹಲವಿದ ಸಿಹಿಯ ಫಲಗಳನ್ನಿತ್ತು ಬೆಳಗುತ್ತ ಆರತಿ ಪೂಜಿಸುತ್ತ. ಕಳೆಯುವೆ ಮನದ ಕೊಳೆಯೆಲ್ಲವನು, ಕಳೆಯುವೆ ಮನದ ಕೊಳೆಯೆಲ್ಲವನು, ಸಲಹೆಯ ಶುಭವನು ನೀ ಹರಸಿ, ಸಲಹೆಯ ಶುಭವನು ನೀ ಹರಸಿ. ಸಿರಿವರಲಕ್ಷ್ಮಿಯೇ ಬಾರಮ್ಮ, ಹರಿವಲ್ಲಭೆಯೇ ಬಾರಮ್ಮ. ಸಿರಿವರಲಕ್ಷ್ಮಿಯೇ ಬಾರಮ್ಮ.
ಬಾರಮ್ಮ ಕರುಣೆಯ ತೋರಿ ವರವನು ನೀಡಿ ಕರುಣೆಯ ತೋರಿ ವರವನು ನೀಡಿ ಹರುಷವ ನೀನು ತಾರಮ್ಮ ಹರುಷವ ನೀನು ತಾರಮ್ಮ ಸಿರಿವರಲಕ್ಷ್ಮೀ ಬಾರಮ್ಮ ಸಿರಿವರಲಕ್ಷ್ಮೀ ಬಾರಮ್ಮ. ಕೇಳಿದ್ರಲ್ವಾ ವರಮಹಾಲಕ್ಷ್ಮಿ ದೇವಿಯ ಮೇಲೆ ಚಂದದ ಹಾಡು. ಆರತಿಗಾಗಿಯೂ ನೀವು ಈ ಹಾಡನ್ನು ಹಾಡಕ್ಕಾಗತ್ತೆ. ಆರತಿ ಮಾಡುವ ಅರ್ಥವು ಅದರಲ್ಲಿ ಆರತಿಯ ಬಗ್ಗೆನೂ ಬಂದಿದೆ. ಅದರಲ್ಲಿ ದೇವಿಗೆ ಅರ್ಪಿಸುವ ಫಲ ಪುಷ್ಪಗಳನ್ನಿಟ್ಟು ಅರ್ಪಿಸುವ ಬಗ್ಗೆನೂ ಇದೆ. ಹಾಗಾಗಿ ನಿಮಗೆ ಸಂಪೂರ್ಣವಾದಂತಹ ಒಂದು ಹಾಡಿದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನ್ನಪೂರ್ಣ ಬೆಜಪೆಯವರು ತುಂಬ ಚೆನ್ನಾಗಿ ಬರೆದಿರುವಂತಹ ಹಾಡು. ಹಾಗೆ ನನ್ನ ಅಕ್ಕ ಜಯಶ್ರೀ ಅಕ್ಕ ತುಂಬ ಚಂದದ ರಾಗ ಸಂಯೋಜನೆ ಮಾಡಿದಾಳೆ. ಕಾಪಿ ರಾಗದಲ್ಲಿದೆ ಈ ಹಾಡು. ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವೆಲ್ಲರೂ ಕೇಳಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.